ನಾನು ಘೋರ ಪಾಪಿ, ನನ್ನ ಜೀವಿತದಲ್ಲೂ ಅನೇಕ ಕೊರತೆಗಳಿವೆ. ನಾನು ಪರಿಶುದ್ಧನಾಗಿ ಜೀವಿಸಬೇಕು ಎಂಬ ಆಸೆ ನನಗಿದ್ದರೇನು ನನಗದು ಸಾಧ್ಯವಾಗದೆ ಹೋಗುತ್ತಿದೆ. ನಾನು ಎಷ್ಟೇ ಪಾಪ ಅರಿಕೆ ಮಾಡಿ ಮಾನಸಾಂತರ ಹೊಂದಿದ್ರೇನು ನನ್ನ ಮನೆಗೆ ರಕ್ಷಣೆ ಸಿಗುತ್ತಿಲ್ಲ. ನನಗೊಂದು ರಕ್ಷಣೆಯ ಜೀವಿತ ಜೀವಿಸೋದಕ್ಕೆ ಆಗ್ತಾ ಇಲ್ಲ. ನನ್ನ ಆತ್ಮೀಕ ಜೀವಿತದಲ್ಲಿ ನಾನು ರಕ್ಷಣೆಯಿಂದ ದೇವರಿಗೋಸ್ಕರವಾಗಿ ಜೀವಿಸೋದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ ಯಾರಾದರೂ ಇವತ್ತು ಚಿಂತೆ ಮಾಡುತ್ತಾ ಈ ವಾಕ್ಯವನ್ನು, ಈ ಯೂಟ್ಯೂಬ್ ವಿಡಿಯೋವನ್ನು ನೋಡುತ್ತಿದ್ದರೆ ನಿಮ್ಮ ಬಳಿಯಲ್ಲಿ ಇವತ್ತಿನ ಸಂದೇಶವನ್ನು ದೇವರು ತಲುಪಿಸೋದಕ್ಕೆ ನನಗೆ ಸಹಾಯ ಮಾಡಿದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ನಾವು ಪಾಪಿಗಳು, ಪರದೇಶಿಗಳು, ಈ ಲೋಕದಲ್ಲಿ ಮನುಷ್ಯ ಕುಮಾರನಿಲ್ಲದೆ ಇರುವವರೆಲ್ಲರೂ ಪಾಪಿಗಳು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಇವತ್ತು ಈ ಯೇಸು ಸ್ವಾಮಿಯ ಸಂದೇಶವನ್ನು ನಿಮಗೆ ಸಾರುವಾಗ ನಿಮ್ಮ ಮನೆಗೊಂದು ರಕ್ಷಣೆ ಉಂಟಾಗಲಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಅದನ್ನು ಆಸ್ಪದವಾಗಿ ಇವತ್ತು ನಿಮ್ಮ ಮುಂದೆ ನಾನು ಓದಿ ವ್ಯಾಖ್ಯಾನ ಮಾಡೋದಕ್ಕೆ ಆಗ್ರಹಿಸುವಂತ ದೇವರ ವಾಕ್ಯವು ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 9-10 ವಾಕ್ಯ. ಆಗ ಯೇಸು ಅವನಿಗೆ, ಈ ದಿನ ಈ ಮನೆಗೆ ರಕ್ಷಣೆ ಆಯಿತು, ಯಾಕೆಂದರೆ ಅವನು ಸಹ ಅಬ್ರಹಾಮನ ಮಗನಲ್ಲವೇ. ಯಾಕೆಂದರೆ ಮನುಷ್ಯ ಕುಮಾರನು ತಪ್ಪಿ ಹೋದದ್ದನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದಿದ್ದಾನೆಂದು ಹೇಳಿದನು. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಲೂಕನು ಬರೆದ ಸುವಾರ್ತೆಯ 19ನೇ ಅಧ್ಯಾಯ ನಾವು ನೋಡುವಂತ ಒಂದು ಮುಖ್ಯ ವಿಷಯ, ಜಕ್ಕಾಯನು ಎಂಬ ಸುಂಕದವನು ಯೇಸು ಸ್ವಾಮಿಯನ್ನು ಹುಡುಕಿ ಬರುವುದು, ಆತನ ಜೀವಿತದಲ್ಲಿ ದೇವರು ಹೇಗೆ ಕ್ರಿಯೆ ಮಾಡೋದನ್ನು, ಅಲ್ಲಿ ಜಕ್ಕಾಯನ ಮನೆಯಲ್ಲಿ ನಡೆಯುವಂತ ಅದ್ಭುತ, ಜಕ್ಕಾಯನ ವೈಯಕ್ತಿಕ ಜೀವಿತದಲ್ಲಿ ನಡೆಯುವಂತ ಮಾನಸಾಂದ್ರವನ್ನು ನಾವು ನೋಡಿ ಕಲಿಯಬೇಕಾಗಿದೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಹೀಗೆ ಪ್ರಾರಂಭಿಸಲ್ಪಡುತ್ತದೆ. ಯೇಸು ಸ್ವಾಮಿ ಯೆರಿಕೋ ಪಟ್ಟಣಕ್ಕೆ ಹೋಗುವವನಾಗಿ ಅಲ್ಲಿ ಸುಂಕದವರ ಒಂದು ಮಹಾ ವ್ಯಕ್ತಿಯಾಗಿ ಒಂದು ಉನ್ನತ ಪದವಿ ಹೊಂದಿರುವಂತ ಒಂದು ವ್ಯಕ್ತಿ ಇದ್ದಾನೆ. ಆತನ ಹೆಸರೇ ಜಕ್ಕಾಯನು ಎಂಬುದಾಗಿ. ಆತನು ಧನವಾನನಾಗಿದ್ದಾನೆ, ಆತನು ಒಂದು ಪದವಿಯಲ್ಲಿದ್ದಾನೆ, ಒಂದು ಗವರ್ಮೆಂಟ್ ಆಫೀಷಿಯಲ್ ಆಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆತನಿಗೆ ಒಂದು ಆಸೆ, ಈ ಪಟ್ಟಣಕ್ಕೆ ಪ್ರವೇಶಿಸುವಂತ ಯೇಸು ಸ್ವಾಮಿಯನ್ನು ನಾನು ನೋಡಬೇಕು ಎಂಬುದಾಗಿ. ಯೆರಿಕೋ ಪಟ್ಟಣಕ್ಕೆ ಯೇಸು ಸ್ವಾಮಿ ಬರುವ ಸನ್ನಿವೇಶದಲ್ಲಿ ಯೇಸು ಸ್ವಾಮಿಯನ್ನು ನೋಡಬೇಕೆಂಬ ಆಸೆ. ಇವತ್ತು ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಒಂದು ಕ್ಷಣ ನಾನು ನೋಡಬೇಕೆಂಬ ಆಸೆ ಯಾರಾದರೂ ಇದ್ದರೆ ನಿಮ್ಮ ಬಳಿಯಲ್ಲಿ ದೇವರು ಮಾತನಾಡೋದು, ಈ ಆಸೆಯೇ ರಕ್ಷಣೆಯ ಮೊದಲನೇ ಮಾರ್ಗವಾಗಿ ನಿನ್ನ ಜೀವಿತದಲ್ಲಿ ಇದೆ. ಈ ದೇವರನ್ನು ನೋಡಬೇಕೆಂಬ ಬಯಕೆಯೇ ನಿನಗೆ ರಕ್ಷಣೆಗೆ ಬೇಕಾದಂತ ದ್ವಾರವನ್ನು ತೆರೆದು ಕೊಡ್ತಾ ಇದೆ. ಇವತ್ತು ದೇವರನ್ನು ನಾನು ನೋಡಬೇಕು, ದೇವರನ್ನು ನಾನು ಅನುಭವಿಸಬೇಕು, ದೇವರು ನನ್ನ ಮನೆಯಲ್ಲಿ, ನನ್ನ ಜೀವಿತದಲ್ಲಿ ಪ್ರವೇಶಿಸಬೇಕು ಎಂಬುದಾಗಿ ಆಸೆ ಪಡುವವರು ಯಾರಾದರೂ ಇದ್ರೆ ನಿಮ್ಮ ಬಳಿಯಲ್ಲಿ ದೇವರು ಮಾತನಾಡುತ್ತಿದ್ದಾನೆ. ಇಲ್ಲಿ ನಾವು ನೋಡ್ತೀವಿ, ಯೆರಿಕೋ ಪಟ್ಟಣಕ್ಕೆ ಹಳೆ ನಿಯಮದಲ್ಲಿ ನಾವು ಓದುವಾಗ ನಮಗೆ ತುಂಬಾ ಇಷ್ಟವಾದಂತ ಸಂದೇಶವಲ್ಲಿದೆ. ಇಸ್ರಾಯೇಲ್ ಜನರು ಕನಾನ್ ದೇಶಕ್ಕೆ ಪ್ರವೇಶಿಸೋದಕ್ಕೆ ಮುಂಚಿತವಾಗಿ ಅವರಿಗೆ ತಡೆಯಾಗಿ ನಿಂತದ್ದು ಯೆರಿಕೋ ಕೋಟೆ. ಯೆರಿಕೋ ಕೋಟೆಯನ್ನು ಯೆಹೋಶುವನು ತನ್ನ ಸೇನೆಯು ತುತ್ತೂರಿ ಶಬ್ದದಿಂದ ದೇವರನ್ನು ಸ್ತುತಿಸುತ್ತಾ ಹೊಡೆದಾಕಿ ಆ ದೇಶವನ್ನು ಅವರ ಸ್ವಾಧೀನದಲ್ಲಿ ತಗೊಂಡು ಬಂದರು. ನಿನ್ನ ಮುಂದೆ ಇರುವ ಸಕಲ ಯೆರಿಕೋಗಳನ್ನು ದೇವರು ಹೊಡೆದಾಕೋಕೆ ಆ ಆಸೆಯು, ಆ ಆಕಾಂಕ್ಷೆಯು, ಆ ಸ್ತುತಿಯು, ಸ್ತೋತ್ರವು ನಿನ್ನೊಳಗಿಟ್ಟಿದ್ದಾರೆ. ಅದನ್ನು ಉಪಯೋಗಿಸಿ ದೇವರನ್ನ ಆರಾಧಿಸಿ ಈ ಪಟ್ಟಣದೊಳಗೆ ಪ್ರವೇಶಿಸಿ ಈ ಬಿಡುಗಡೆಯನ್ನು ನೀವು ಅನುಭವಿಸಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಜಕ್ಕಾಯನು ದೇವರನ್ನು ನೋಡಬೇಕು ಎಂಬುದಾಗಿ ಓಡೋಡಿ ಬರುವಾಗ ಆತನಿಗೆ ಸುತ್ತಲೂ ಜನರಿದ್ದಾರೆ. ಆತನು ಕುಳ್ಳನಾದ ಕಾರಣ ಆತನಿಗೆ ಯೇಸು ಸ್ವಾಮಿಯನ್ನು ನೋಡೋಕಾಗ್ತಾ ಇಲ್ಲ. ಆತನು ಕುಳ್ಳದಾಗಿರೋದ್ರಿಂದ, ಆತನ ಮುಂದೆ ಇರುವವರೆಲ್ಲ ಉದ್ದ ಜನರಾಗಿರೋದ್ರಿಂದ ಯೇಸು ಸ್ವಾಮಿ ಹತ್ರ ಹೋಗಕ್ಕಾಗ್ತಾ ಇಲ್ಲ. ಆ ಕ್ಷಣದಲ್ಲಿ ಆತನಿಗೆ ಬಂದಂತ ಒಂದು ಚಿಂತೆ, ಅಲ್ಲಿದ್ದಂತ ಒಂದು ಮರದಲ್ಲಿ ಎತ್ತಿ ಮರದ ಮೇಲೆ ಕೂತು ಯೇಸು ಸ್ವಾಮಿಯನ್ನು ನೋಡಿ ಕಾಯ್ತಾ ಇದ್ದಾನೆ. ಯೇಸು ಸ್ವಾಮಿ ಬರೋದನ್ನು ನೋಡ್ತಾ
ಇದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಯಾವ ಮಾರ್ಗವಿಲ್ಲದಂತ ಸನ್ನಿವೇಶದಲ್ಲಿ, ಎಲ್ಲವೂ ತಡಸವಾಗಿ, ಎಲ್ಲವೂ ಒಂದು ಅಡ್ಡಗೋಡೆಯಾಗಿ ನಿಂತಿದ್ದಂತ ಸನ್ನಿವೇಶದಲ್ಲಿ ಜಕಾಯನು ಯಾವುದ ತಡೆಗಳನ್ನು ನೋಡಿ ನಿರಾಶೆ ಪಡದೆ, ಇದು ನನಗಿಂದ ಆಗೋದಿಲ್ಲ, ಇದು ನಾನು ಮಾಡೋಕ್ಕಾಗೋದಿಲ್ಲ, ಯೇಸು ಸ್ವಾಮಿನನ್ನು ನೋಡೋಕ್ಕಾಗೋದಿಲ್ಲ, ಇನ್ನು ಯೇಸು ಸ್ವಾಮಿಯನ್ನು ನೋಡಕ್ಕಾಗದಂತೆ ತಡೆಯಾಗಿ ಇಷ್ಟು ಜನ ನಿಂತಿರುವಾಗ ನಾನು ಹೇಗೆ ನೋಡ್ತೀನಿ ಎಂಬ ಒಂದು ನಿರಾಶೆಯಿಂದ ಆತನು ಹೋಗಲಿಲ್ಲ. ಆತನಿಗೆ ಸಿಕ್ಕಿದಂತ ಮಾರ್ಗವೇ ಮರವೆತ್ತಿ ಮರದ ಮೇಲೆ ಕುಳಿತು ಯೇಸು ಸ್ವಾಮಿ ನೋಡಬೇಕು ಎಂಬುದಾಗಿ. ಆ ಮರದ ವಿಷಯವು ನಾವು ಓದೋದಾದ್ರೆ, ಆ ಮರವು ತುಂಬಾ ಮುಳ್ಳುಗಳಿಂದ ತುಂಬಲ್ಪಟ್ಟ ಒಂದು ಮರವಾಗಿತ್ತು. ಆ ಮರದಲ್ಲಿ ಹತ್ತಿ ಕೂತು ಯೇಸು ಸ್ವಾಮಿಯನ್ನು ನೋಡಬೇಕು ಎಂಬುದಾಗಿ ಒಂದು ಆಸೆ ಇತ್ತು. ನನ್ನನ್ನು ಕೇಳುವ ಪ್ರಿಯ ದೇವ ಜನರೇ, ಯೇಸು ಸ್ವಾಮಿಯನ್ನು ನೋಡಬೇಕೆಂಬ ಆಸೆ ನಿನಗಿದ್ದಲ್ಲಿ, ಯೇಸು ಸ್ವಾಮಿಯನ್ನು ನೋಡೋದಕ್ಕೆ ನಾನು ಏನಾದ್ರೂ ಮಾಡ್ತೀನಿ, ಎಷ್ಟೇ ತಡೆಗಳನ್ನು ಹೊಡೆದಾಕ್ತೀನಿ ಎಂಬ ಆಸೆ ನಿನಗಿದ್ದರೆ, ನಿನ್ನ ಮನೆಯಲ್ಲಿ ರಕ್ಷಣೆ ಬರುವಂತ ಸಮಯ ಹತ್ತಿರವಾಗಿದೆ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮರದ ಮೇಲೆ ಕೂತಿದ್ದ ಈ ವ್ಯಕ್ತಿಗೆ ಏನೇನು ಚಿಂತೆಗಳು ಬಂದಿರಬಹುದು. ಯೇಸು ಸ್ವಾಮಿನ ನೋಡೋಕಾಗ್ತಿತ್ತಾ, ಯೇಸು ಸ್ವಾಮಿ ನೋಡೋಕಾಗೋದಿಲ್ವಾ, ಯಾವ ಸೈಡ್ ಇಂದ ನೋಡ್ತೀನಿ, ಆತನ ಮುಖವನ್ನು ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ನಾನು ನೋಡೋದಕ್ಕೆ ಆಗುತ್ತಾ ಇಲ್ವಾ ಎಂಬ ಪ್ರಶ್ನೆಗಳೆಲ್ಲ ಮನಸ್ಸಲ್ಲಿ ಬಂದಿರಬಹುದು. ಆದರೆ ಈ ಪ್ರಶ್ನೆಗಳ ಮಧ್ಯದಲ್ಲಿ ಯೇಸು ಸ್ವಾಮಿಯನ್ನು ನೋಡೋದಕ್ಕೆ ಕಾದಿರುವಂತ ಜಕಾಯನ ಜೀವಿತದಲ್ಲಿ ನಡೆದಂತ ಅದ್ಭುತವು ಏನೆಂಬುದಾಗಿ ನಾನು ಹೇಳಲ್ಲ. ಯೇಸು ಸ್ವಾಮಿ ಆ ಮರದ ಹತ್ತಿರ ಹೋಗುವಾಗ, ಮರದ ಹತ್ತಿರ ನಿಂತು ಮೇಲಕ್ಕೆ ನೋಡಿ, ಜಕಾಯನೇ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಜಕಾಯನ ಆಸೆ ಏನಾಗಿತ್ತು? ಬರೀ ಯೇಸು ಸ್ವಾಮಿಯನ್ನು ನೋಡಿದ್ರೆ ಸಾಕು ಎಂಬುದಾಗಿ, ಯೇಸು ಸ್ವಾಮಿಯನ್ನು ಮೇಲಿಂದ ನೋಡಿದ್ರೆ ಸಾಕು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಏನನ್ನು ಮಾಡ್ತಾ ಇದ್ದಾರೆ? ಆತನು ಹತ್ತಿದ್ದಂತ ಮರದ ಬಳಿಯಲ್ಲಿ ಬಂದು ನಿಂತು ತನ್ನ ಕಣ್ಣನ್ನು ಮೇಲಕ್ಕೆ ಎತ್ತಿ ಜಕಾಯನು ಕೂತಿದ್ದಂತ ಸ್ಥಳದಲ್ಲಿ ನೋಡಿ, ಜಕಾಯನೇ ನಿನ್ನ ಮನೆಗೆ ನಾನು ಬರ್ತೀನಿ ಎಂಬುದಾಗಿ. ಜಕಾಯನನ್ನು ನೋಟಿಸ್ ಮಾಡದೆ ಎಷ್ಟೋ ಜನರು ಹೋಗಿರಬಹುದು, ನೋಟಿಸ್ ಮಾಡದೆ ಅಲ್ಲಿ ಯಾರಾದ್ರೂ ಇದ್ದಾರಾ ಎಂಬುದಾಗಿ ಯೋಚನೆ ಮಾಡದೇನೆ ಕೂಡ ಯೇಸು ಸ್ವಾಮಿ ಹೋಗಿರಬಹುದು. ಆದರೆ ಸಕಲವನ್ನು ತಿಳಿದಂತ ದೇವರು, ನಿನ್ನ ಹೃದಯವನ್ನು ಅರಿತಂತ ದೇವರಿಗೆ, ಮರದ ಮೇಲೆ ಯಾರು ಕೂತಿದ್ದಾರೆ, ಮರದ ಕೆಳಗೆ ಯಾರಿದ್ದಾರೆ, ಮರದ ಸುತ್ತಲೂ ಏನಿದೆ, ಮರದಲ್ಲಿ ಕೂತಿರುವವನ ಮನೆಯಲ್ಲಿ ಏನೇನು ನಡೀತಿದೆ ಎಂಬುದೆಲ್ಲವನ್ನು ತಿಳಿದಿರುವಂತ ಯೇಸು ಸ್ವಾಮಿ ಮರದ ಬಳಿಯಲ್ಲಿ ಬಂದು ನಿಂತು, ಜಕಾಯನೇ ಇಳಿದು ಬಾ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನೀನು ಯೇಸು ಸ್ವಾಮಿಯನ್ನು ನೋಡಬೇಕು ಎಂಬುದಾಗಿ, ದೇವರ ರಕ್ಷಣೆಯನ್ನು ಹೊಂದಬೇಕೆಂಬುದಾಗಿ ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದರೆ, ಇವತ್ತು ನಿನ್ನ ಬಳಿಯಲ್ಲೂ ಬಂದು ಯೇಸು ಸ್ವಾಮಿ ಹೇಳ್ತಾ ಇರೋದು, ಮಗನೇ ಮಗಳೇ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಪ್ರವೇಶಿಸಿ ನಿನ್ನೊಂದಿಗೆ ಇವತ್ತು ನಾನು ಊಟ ಮಾಡೋದಕ್ಕೆ ಬಂದಿದ್ದೀನಿ ಎಂಬುದಾಗಿ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ನಿನ್ನ ಮನೆಗೆ ಇವತ್ತು ಯೇಸು ಸ್ವಾಮಿ ಬರಲಿದ್ದಾನೆ. ನಿನ್ನ ಜೀವಿತಕ್ಕೆ ಯೇಸು ಸ್ವಾಮಿ ಬರಲಿದ್ದಾನೆ. ನಿನಗೊಂದು ಅದ್ಭುತ ಮಾಡೋದಕ್ಕೆ, ನಿನ್ನ ಜೀವಿತದಲ್ಲಿ ಒಂದು ಮಹತ್ ಕಾರ್ಯವನ್ನು ಮಾಡೋದಕ್ಕೆ ಆತನು ನಿನ್ನ ಮನೆಗೆ ಬರ್ತಾ ಇದ್ದಾನೆ. ಅದನ್ನು ಕೇಳಿದ ಕ್ಷಣ ಜಕಾಯನು ಮರದಿಂದ ದಗದಗನೆ ಕೆಳಗಿಳಿದು, ಹೇಗೆ ಬಿದ್ದನೋ, ಹೇಗೆ ಉರುಳಿಕೊಂಡು ಕೆಳಗೆ ಬಂದನೋ ಗೊತ್ತಿಲ್ಲ, ಆದ್ರೆ ಆತನು ಕೆಳಗೆ ಬಂದು ಸಂತೋಷದಿಂದ, ಆನಂದದಿಂದ, ಬನ್ನಿ ಸ್ವಾಮಿ ನಮ್ಮ ಮನೆಗೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ನಿನ್ನ ಮನೆಯಲ್ಲಿ ಯೇಸು ಸ್ವಾಮಿ ಬರ್ತೀನಿ ಅಂದ್ರೆ ನಿನ್ನ ಮನೆಯ ದ್ವಾರವನ್ನು ನೀನು ತೆಗೆದುಕೊಡ್ತೀಯ. ನಿನ್ನ ಹೃದಯದ ದ್ವಾರವನ್ನು ದೇವರಿಗಾಗಿ ತೆಗೆದು, ಸ್ವಾಮಿ ನನ್ನ ಒಳಗೆ ಪ್ರವೇಶಿಸು, ನನ್ನಲ್ಲಿ ವಾಸ ಮಾಡು ಎಂಬುದಾಗಿ ನೀವು ಹೇಳ್ತೀರಾ. ನಾವು ಹೋದ ವಾರ ಧ್ಯಾನಿಸಿದ ಹಾಗೆ, ಓಬೇದೇದೋಮನ ಮನೆಯಲ್ಲಿ ಆ ದೇವರ ಮಂಜೂಷ ಪೆಟ್ಟಿಗೆ ಒಳಗೆ ಬಂದಾಗ ಅದಕ್ಕೆ ವಾಸ ಮಾಡೋದಕ್ಕೆ ಸ್ಥಳವನ್ನು ಕೊಟ್ಟಂತ ಓಬೇದೇದೋಮನನ್ನು ದೇವರು ಆಶೀರ್ವದಿಸಿದ ಹಾಗೆ, ಯೇಸು ಸ್ವಾಮಿಯನ್ನು ನಿನ್ನ ಮನೆಯೊಳಗೆ, ನಿನ್ನ ಹೃದಯದಲ್ಲಿ ಪ್ರವೇಶಿಸೋದಕ್ಕೆ ನಿನ್ನ ಮನಸ್ಸಿನ ಹೃದಯದ ದ್ವಾರವನ್ನು ತೆರೆದಿಡೋದಾದ್ರೆ, ನಿನ್ನನ್ನು ಆಶೀರ್ವದಿಸುವ ದೇವರು, ನಿನ್ನನ್ನು ರಕ್ಷಿಸುವ ದೇವರು, ನಿನ್ನನ್ನು ರಕ್ಷಣೆಯಲ್ಲಿ ನಡೆಸುವ ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಜಕಾಯನು ಯೇಸು ಸ್ವಾಮಿ ಬರ್ತೀನಿ ಅಂತ ಹೇಳಿದ ತಕ್ಷಣ ಸಂತೋಷದಿಂದ ಯೇಸು ಸ್ವಾಮಿಯನ್ನು, ಶಿಷ್ಯರನ್ನು, ಅಲ್ಲಿದಂತ ಎಲ್ಲಾ ಜನರನ್ನು ತನ್ನ ಮನೆಗೆ ಸ್ವಾಗತಿಸ್ತಾ ಇದ್ದಾನೆ. ಇವತ್ತು ದೇವರನ್ನು ಸ್ವಾಗತಿಸುವವರಾಗಿ ನಾವು ಮಾರ್ಪಡೋಣ. ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ನೀನು ಬಾ ಎಂಬುದಾಗಿ
ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ಅವರ ಮನೆಗೆ ಹೋಗ್ತಾರೆ. ಎಲ್ಲರೂ ಮನೆಯಲ್ಲಿ ಕೂತಿರುವಾಗ ಯೇಸು ಸ್ವಾಮಿಯ ಪ್ರಸನ್ನತೆ ಮನೆಯ ತುಂಬಾ ಇದೆ. ಅಲ್ಲಿ ಶಿಷ್ಯರೆಲ್ಲರಿದ್ದಾರೆ, ಅನೇಕ ಜನರಿದ್ದಾರೆ. ಜನರ ಚಿಂತೆ ಏನು ಗೊತ್ತಾ? ಈತನು ಟ್ಯಾಕ್ಸ್ ಕಲೆಕ್ಟರ್, ಈತನು ಒಂದು ಕೆಟ್ಟ ವ್ಯಕ್ತಿ, ಈತನು ಅನೇಕರನ್ನು ಮೋಸ ಮಾಡಿದ್ದಾನೆ, ಈತನು ಅನೇಕರಿಂದ ಹಣಕಾಸುಗಳನ್ನು ಕಿತ್ಕೊಂಡಿದ್ದಾನೆ, ಲಂಚವಾಗಿ ಅನೇಕರನ್ನು ಈಸ್ಕೊಂಡಿದ್ದಾನೆ. ಆದರೆ ಈತನ ಮನೆಗೆ ಯಾಕೆ ಯೇಸು ಸ್ವಾಮಿ ಹೋಗಬೇಕು ಎಂಬುದಾಗಿ ಆ ಚಿಂತೆ ಉಳ್ಳವರ ಮನೆಯಲ್ಲಿ, ಆ ಚಿಂತೆ ಉಳ್ಳಂತ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿಯ ಪ್ರಸನ್ನತೆ ಈ ಜಕ್ಕಾಯನ ಜೀವಿತದಲ್ಲಿ ಒಂದು ಮಾನಸಾಂದ್ರತೆ ನಡೆಸುತ್ತಾ ಇದೆ. ಆ ಮಾನಸಾಂದ್ರ ಹೇಗೆ ನಡೀತು ಗೊತ್ತಾ? ಜಕ್ಕಾಯನು ಯೇಸು ಸ್ವಾಮಿಯನ್ನು ನೋಡಿದ ನಂತರ, ಯೇಸು ಸ್ವಾಮಿಯ ಪ್ರಸನ್ನತೆಯನ್ನು ಅನುಭವಿಸಿದ ನಂತರ ಆತನು ಎದ್ದು ನಿಂತು ಅಲ್ಲಿ ಹೇಳ್ತಾನೆ, ಸ್ವಾಮಿ, ನನ್ನ ಸಂಪತ್ತಲ್ಲಿ ಅರ್ಧವನ್ನು ನಾನು ಬಡವರಿಗೆ ದಾನವಾಗಿ ಕೊಡ್ತೀನಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ನಮ್ಮಲ್ಲಿ ಎಷ್ಟು ಜನರಿಗೆ ಬಡವರಿಗೆ ಸಹಾಯ ಮಾಡುವಂತ ಮನಸ್ಸಿದೆ, ಬಡವರಿಗಾಗಿ ಏನಾದ್ರೂ ಕೊಡಬೇಕೆಂಬ ಮನಸ್ಸಿದೆ. ಯೇಸು ಸ್ವಾಮಿ ಪರಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಾಗ ಅಲ್ಲಿ ನ್ಯಾಯ ಸಿಂಹಾಸನದ ಮುಂದೆ ನಿಂತು ದೇವರು ಎಷ್ಟು ಅದ್ಭುತಗಳನ್ನು ಮಾಡಿದೆ, ಎಷ್ಟು ಪ್ರಸಂಗಗಳನ್ನು ಮಾಡಿದೆ, ಎಷ್ಟು ಹಾಡುಗಳನ್ನು ಬರೆದೆ, ಎಷ್ಟು ಕಾರುಗಳನ್ನು ಸಭೆಗಳನ್ನು ಸ್ಥಾಪಿಸಿದೆ ಅಂತೆಲ್ಲ ಕೇಳೋದಿಲ್ಲ. ಯೇಸು ಸ್ವಾಮಿ ಅಲ್ಲಿ ಕೇಳೋದು, ಎಷ್ಟು ಊಟ ಇಲ್ಲದೆ ಇದ್ದಂತ ಜನರಿಗೆ ಊಟವನ್ನು ಕೊಟ್ಟೆ, ಎಷ್ಟು ಬಟ್ಟೆ ಇಲ್ಲದಂತ ಜನರಿಗೆ ಎಷ್ಟು ಜನರಿಗೆ ನೀನು ಬಟ್ಟೆಯನ್ನು ಕೊಟ್ಟೆ, ನೀನು ಕಾರಾಗೃಹದಲ್ಲಿ ಎಷ್ಟು ಸಮಯ ಪ್ರವೇಶಿಸಿ ಅವರನ್ನು ಸಂತೈಸಿದೆ ಎಂಬುದಾಗಿ ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ನಾವು ಬಡವರಿಗೆ ಸಹಾಯ ಮಾಡುವವರಾಗಿ ಇರೋಣ. ಬಡವರಿಗೆ ಸಹಾಯ ಮಾಡೋದು ದೇವರಿಗೆ ಸಾಲ ಕೊಡುವ ಹಾಗೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ನಾವು ಬಡವರಿಗೆ ಸಹಾಯ ಮಾಡುವವರಾಗಿ ನಮ್ಮ ಹಸ್ತಗಳನ್ನು ದೇವರ ಆಶೀರ್ವದಿಸಲಿ. ಜಕ್ಕಾಯನು ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಟ್ಟು ಇನ್ನ ಅರ್ಧದಲ್ಲಿ ಯಾರಿಗಾದ್ರೂ ನಾನು ಮೋಸ ಮಾಡಿದ್ರೆ ಸ್ವಾಮಿ ಅದನ್ನು 4ರಷ್ಟು ತಿರುಗಾ ಕೊಡ್ತೀನಿ, ಅದನ್ನು ವಾಪಸ್ ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ನನ್ನನ್ನು ಕೇಳುವಂತ ದೇವ ಜನರೇ, ಮೋಸ ಮಾಡಿ ನಾವು ಯಾವುದನ್ನು ಅಕ್ವೈರ್ ಮಾಡ್ಬೇಕನ್ನೋದಿಲ್ಲ. ಮೋಸ ಮಾಡಿ ನಾವು ಅನೇಕ ದುಡ್ಡುಗಳನ್ನು ಮಾಡಬೇಕೆಂಬ ಯಾವ ಅವಶ್ಯಕತೆ ಇಲ್ಲ. ಮೋಸದಿಂದ ನಾವು ಸೌಕಾರರಾಗಬೇಕೆಂಬ ಆಸೆ ನಮಗೆ ಬೇಡ. ಆ ಚಿಂತೆಗಳಿದ್ದರೆ ಇವತ್ತೇ ಶಿಲುಬೆಯ ಪಾದದ ಮುಂದೆ, ಸ್ವಾಮಿ ಈ ಚಿಂತೆಗಳನ್ನೆಲ್ಲ ನನ್ನಿಂದ ತೆಗೆದಾಕಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಒಂದು ಕ್ರಿಯೆ ಜಕ್ಕಾಯನ ಜೀವಿತದಲ್ಲಿ ಬಡವರಿಗೆ ಅರ್ಧವನ್ನು, ಮೋಸ ಮಾಡಿದವರಿಗೆ 4ರಷ್ಟು ವಾಪಸ್ ಕೊಡ್ತೀನಿ ಎಂಬುದೇ ಮಾನಸಾಂದ್ರದ ಅಡೆಯಾಳವಾಗಿದೆ, ಮಾನಸಾಂದ್ರದ ಕ್ರಿಯೆ ಆಗಿದೆ. ನಿಮ್ಮ ಜೀವಿತದಲ್ಲಿ ನಾವು ಮಾಡಿದ ಪಾಪಗಳಿಗೆ, ನಮ್ಮ ಜೀವಿತದಿಂದ ಬಂದು ಹೋದಂತ ಸಕಲ ಪಾಪಗಳಿಗೆ ಮಾನಸಾಂದ್ರಕ ಕ್ರಿಯೆಯಾಗಿ ದೇವರ ಹತ್ರ ಇವತ್ತು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಾನು ಯಾರಾದ್ರ ಹತ್ರ ಮೋಸ ಮಾಡಿದ್ರೆ ಅದನ್ನು ನಾನು ವಾಪಸ್ಸಾಗಿ ಅವರಿಗೆ ತಿರುಗಿ ಕೊಡೋದಕ್ಕೆ ಸಹಾಯ ಮಾಡು, ಅದಕ್ಕೆ ಬೇಕಾದಂತ ಹಣವನ್ನು ನನಗೆ ಕೊಡು ಎಂಬುದಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡೋಣ. ಇದನ್ನು ಹೇಳಿದ ಕ್ಷಣ ಆಗ ಯೇಸು ಸ್ವಾಮಿ ಹೇಳಿದ್ದೆ ನಾವು ಓದಿದ್ದು. ಈಗ ಈ ಮನೆಗೆ ರಕ್ಷಣೆ ಬಂದಿದೆ. ಆತನು ಏನು ಮಾಡಿದ? ಯೇಸು ಸ್ವಾಮಿಯನ್ನು ಹುಡುಕಿದ, ಯೇಸು ಸ್ವಾಮಿಯನ್ನು ಹುಡುಕಿ ನೋಡಿದ, ಮರವನ್ನು ಹತ್ತಿದ, ಮರದ ಮೇಲೆ ಕೂತಿದ್ದಾಗ ಯೇಸು ಸ್ವಾಮಿ ಇಳಿದು ಬಾ ಅಂದ್ರು. ಯೇಸು ಸ್ವಾಮಿ ಇಳಿದು ಬಂದಾಗ, ಯೇಸು ಸ್ವಾಮಿ ಹತ್ರ ಇಳಿದು ಬಂದಾಗ ಯೇಸು ಸ್ವಾಮಿ ತನ್ನ ಮನೆಗೆ ಹೋದರು. ಮನೆಗೆ ಹೋದಂತ ಕ್ಷಣದಲ್ಲಿ ಮಾನಸಾಂದ್ರ ಉಂಟಾಯಿತು. ಮಾನಸಾಂದ್ರ ಉಂಟಾದ ಕ್ಷಣದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಈಗ ಈ ಮನೆಗೆ ರಕ್ಷಣೆ. ರಕ್ಷಣೆ ಎಂಬುದಾಗಿ ಹೇಳುವಾಗ ದೇವರ ರಕ್ಷಣೆ, ದೇವರ ಸಂರಕ್ಷಣೆ, ದೇವರ ರಾಜ್ಯವು ಇವರ ಮನೆ ಮೇಲೆ ಇಳಿದು ಬಂದಿದೆ. ಇವರು ದೇವರ ಮಕ್ಕಳಾಗಿ ದೇವರನ್ನು ಮಾಡಿದ್ದಾರೆ. ಇವನು ಸಹ ಅಬ್ರಹಾಮನ ಮಗನಲ್ಲವೇ? ಈತನು ಪಾಪ ಜೀವಿತದಲ್ಲಿ ಜೀವಿಸಿರಬಹುದು, ತಪ್ಪು ಕಾರ್ಯಗಳನ್ನು ಮಾಡಿರಬಹುದು, ಆದರೆ ತಪ್ಪು ಹೋದವರನ್ನು, ಕಳೆದು ಹೋದವರನ್ನು ಹುಡುಕಿ ರಕ್ಷಿಸಿ ಅವರನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತ ವಾಕ್ಯವನ್ನು ನಾವು ಓದಿದ್ದೀವಿ. ಇವತ್ತು ರಕ್ಷಣೆ ಇಲ್ಲದೆ ನಮಗೊಂದು ರಕ್ಷಣೆ ಬೇಕು, ಯೇಸು ಸ್ವಾಮಿಯ ಮಕ್ಕಳಾಗಬೇಕು ಎಂಬುದಾಗಿ ಯಾರಾದ್ರೂ ಪ್ರಾರ್ಥನೆ ಮಾಡುವುದಾದರೆ, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಪ್ರವೇಶಿಸು, ನನಗೊಂದು ಬಿಡುಗಡೆಯ ಜೀವಿತ, ರಕ್ಷಣೆಯ ಜೀವಿತ, ಆಶೀರ್ವಾದದ ಜೀವಿತ ನನಗೆ ಬೇಕು ಎಂಬುದಾಗಿ ಯಾರಾದ್ರೂ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಹತ್ರ ದೇವರು ಮಾತನಾಡ
ಮಾತನಾಡೋದು, ನಿನ್ನ ಮನೆಗೆ ಇವತ್ತು ರಕ್ಷಣೆ ಉಂಟಾಗಿದೆ. ಇವತ್ತು ನಿನ್ನನ್ನು ದೇವರು ಬಿಡುಗಡೆ ಮಾಡಿ, ನಿನ್ನ ಕುಟುಂಬವನ್ನು ದೇವರು ಬಿಡುಗಡೆ ಮಾಡಿ, ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಉನ್ನತ ಪದವಿಗೆ ಏರಿಸುವವನಾಗಿದ್ದಾನೆ. ಆ ದೇವರ ರಕ್ಷಣೆಯೊಳಗೆ ನೀವೆಲ್ಲರೂ ಪ್ರವೇಶಿಸಿ ಎಂಬ ಮಾತುಗಳನ್ನು ಹೇಳಿ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ಸ್ವಾಮಿ, ನಿನ್ನನ್ನು ಈ ವಾಕ್ಯವನ್ನು ಕೇಳಿದಂತ ಸಕಲ ಜನರನ್ನು ಆಶೀರ್ವದಿಸು. ನಿನ್ನನ್ನು ತಿಳಿದು ಈ ರಕ್ಷಣೆ ಮಾರ್ಗದಲ್ಲಿ ನಡೆದು ಬಂದು ಅವರ ಜೀವನದಲ್ಲಿ ಬಂದಂತಹ ಎಲ್ಲಾ ಕೊರತೆಗಳನ್ನು ತೆಗೆದುಹಾಕಿ ನಿನಗೋಸ್ಕರವಾಗಿ ಜೀವಿಸೋದಕ್ಕೆ ಸಹಾಯ ಮಾಡು, ಆಶೀರ್ವದಿಸು. ಎಲ್ಲರ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು.